ದೇವರು ಮತ್ತು ಪ್ರಯತ್ನ. ಅದೆಷ್ಟೋ ಜನರು ದೇವರನ್ನು ನಂಬಿದರೆ ಚೆನ್ನಾಗಿ ಬಾಳಬಹುದು, ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿ ಬದುಕಿನಲ್ಲಿ ಚಿನ್ನ, ಹಣ, ಸಂಪತ್ತುಗಳು ಕೈ ಸೇರುತ್ತವೆ ಎಂದು ನಂಬಿರುತ್ತಾರೆ. ಆದರೆ ಕಿಂಚಿತ್ತು ನಮ್ಮ ಪ್ರಯತ್ನವಿಲ್ಲದೆ ಕೇವಲ ದೈವ ಮತ್ತು ದೇವರ ಕೃಪಾದಕ್ಷದಿಂದ ಫಲ ದೊರೆಯುವುದಿಲ್ಲ ಎಂದು ತಿಳಿದುಕೊಂಡಿರುವುದಿಲ್ಲ. ಯಾವುದೇ ಪ್ರಯತ್ನ ಮಾಡದೆ ದೇವರ ಮೇಲೆ ಭಾರ ಹಾಕಿ ಫಲಾಪೇಕ್ಷೆ ಬಯಸುವವರು ಮೂರ್ಖನೇ ಸರಿ. ಯಾರು ಪ್ರಯತ್ನಶೀಲರೋ ಕ್ಷಮಿಕರು ಅವರ ಕ್ಷಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಜೊತೆಗೆ ದೇವರು ಅವರಿಗೆ ಭಾಗ್ಯ ಕರುಣಿಸುತ್ತಾನೆ. ಒಂದು ದೃಢ ನಿರ್ಧಾರ, ನಿರ್ದಿಷ್ಟ ಗುರಿ, ಆತ್ಮವಿಶ್ವಾಸ ಸಾಧಿಸಬೇಕೆಂಬ ಛಲದ ಜೊತೆಗೆ ನಿರಂತರ ಪ್ರಯತ್ನ ಮಾಡುವವರಿಗೆ ಖಂಡಿತ ಯಶಸ್ಸು ಒಲಿಯುವುದು. ಪ್ರತಿಭೆಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಟ್ಟಾಗ ತನ್ನಿಂತಾನೇ ಯಶಸ್ಸು ನಮ್ಮದಾಗುತ್ತದೆ ಎಂದು ಕೂಡ ಮೊದಲ ಪ್ರಯತ್ನದಲ್ಲಿಯೇ ಸಾಧಕರಾಗುವುದಿಲ್ಲ. ಸಾಧನೆಯ ಹಿಂದೆ ಸತತ ಪರಿಶ್ರಮ ಮತ್ತು ತ್ಯಾಗ, ಹಠ, ಇಚ್ಛಾಶಕ್ತಿಗಳು ಹೆಚ್ಚಾನೆಸು ಇರುತ್ತವೆ. ಒಮ್ಮೆ ರಾಜನೊಬ್ಬ ಯುದ್ಧದಲ್ಲಿ ಸೋತು ಕಾಡಿನಲ್ಲಿ ಅಜ್ಞಾತವಾಸ ಮಾಡುತ್ತಿದ್ದ. ಆತನ ರಾಜ್ಯ ವಿರೋಧಿ ರಾಜನ ಕೈವಶವಾಗಿತ್ತು. ಮುಂದೇನು ಎಂದು ದಿಕ್ಕು ಚೋತದೆ ಮರದ ಕೆಳಗೆ ಕೂತಿದ್ದ. ಆಗ ಅಲ್ಲೇ ಮರದ ತೊಟ್ಟಂಗಿಯ ಮೇಲೆ ಜೇಡವೊಂದು ಬಲೆ ನೆಲೆದಿತ್ತು. ಜೋರಾಗಿ ಬೀಸುವ ಗಾಳಿಗೆ ಅದೆಷ್ಟೋ ಸಲ ಕೆಳಗೆ ಬಿದ್ದರೂ ಪ್ರಯತ್ನ ಬಿಡದೆ ಮತ್ತೆ ಬಲೆ ಕಟ್ಟುತ್ತಲೇ ಇತ್ತು. ಸುಮಾರು ಹೊತ್ತು ಕಳೆದಾದ ಮೇಲೆ ಕೊನೆಗೆ ಬಲೆ ಕಟ್ಟಿ ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಯಿತು. ಅದನ್ನೇ ತದಕ್ಕೆ ಚಿತ್ತದಿಂದ ನೋಡುತ್ತಿದ್ದ ರಾಜನ ಮನಸ್ಸಲ್ಲೂ ಅರಿವು ಮೂಡಿತು. ರಾಜ ಕಳ್ಕೊಂಡು ಹೆಂಡತಿಯಂತೆ ಬದುಕುವುದರ ಬದಲು ಹೋರಾಡಿ ಜಯಿಸಬಹುದು, ಸತ್ತರೆ ಸ್ವರ್ಗ, ಗೆದ್ದರೆ ರಾಜ್ಯ ಎಂದು ದೃಢ ನಿಶ್ಚಯ ಮಾಡಿ ಅಳಿದುಳಿದು ಸೈನಿಕರ ಸೇರಿಸಿಕೊಂಡು ರಾಜ್ಯದ ನಾಗರಿಕ ಸಹಾಯದಿಂದ ವೈರಿ ರಾಜ್ಯನ ಮೇಲೆ ದಾಳಿ ಮಾಡಿದ. ಅನಾಚಕ ದಾಳಿಯಿಂದ ತತ್ತರಿಸಿದ ವೈರಿ ರಾಜ್ಯ ಓಡಿ ಹೋದ. ಮರಳಿ ರಾಜ ಗೆದ್ದು ಆಡಳಿತ ವಹಿಸಿಕೊಂಡು ರಾಜನು ತನ್ನ ರಾಜ್ಯ ಮರಳಿ ಪಡೆಯಲು ಪ್ರೇರಣೆಯಾದದ್ದು ಒಂದು ಸಣ್ಣ ಜೇಡು. ಅದರ ಕಾರ್ಯಕೌಶಲ್ಯವು ರಾಜನಿಗೆ ಪ್ರೇರಣೆ ಉಂಟು ಮಾಡಿತು. ಇದೇ ರೀತಿ ನಮ್ಮ ಹಿರಿಯರು ಅನೇಕರು ಪ್ರಯತ್ನ, ದೃಢ ವಿಶ್ವಾಸಗಳಿಂದ ರಾಜನು ತನ್ನ ರಾಜ್ಯ ಮರಳಿ ಪಡೆಯಲು ಪ್ರೇರಣೆಯಾದದ್ದು ಒಂದು ಸಣ್ಣ ಜೇಡು. ಅದರ ಕಾರ್ಯ ಕೌಶಲ್ಯವು ರಾಜನಿಗೆ ಪ್ರೇರಣೆ ಉಂಟು ಮಾಡಿತು. ಇದೇ ರೀತಿ ನಮ್ಮ ಹಿರಿಯರು ಅನೇಕರು ಪ್ರಯತ್ನ, ದೃಢ ವಿಶ್ವಾಸಗಳಿಂದ ಸಾಧನೆ ಮಾಡಿದ್ದಾರೆ. ಅಂಥವರ ಪ್ರೇರಣೆ ಪಡೆದು ಕೇವಲ ದೇವರ ಮೇಲೆ ಭಾರ ಹಾಕದೆ ನಮ್ಮ ಪ್ರಯತ್ನವು ಮಾಡಿದಾಗ ತಕ್ಕ ಫಲ ದೊರೆಯುತ್ತದೆ. ಮತ್ತು ಪ್ರಯತ್ನ ಪಟ್ಟು ಸೋತರು ಅದಕ್ಕೆ ಚಿಂತಿಸುವ ಅಗತ್ಯವಿಲ್ಲ. ಯಾಕೆಂದರೆ ಸೋಲು ನಮಗೊಂದು ಹೊಸ ಪಾಠವನ್ನು ಕಲಿಸುತ್ತದೆ. ಸೋಲೆ ಗೆಲುವಿನ ಸೋಪಾನ ಎಂಬಂತೆ ಅದು ಮುಂದಿನ ಗೆಲುವಿಗೆ ಮೆಟ್ಟಿಲಾಗುತ್ತದೆ. ಯಾವುದೇ ಕೆಲಸ, ಕಾರ್ಯ, ಸಾಧನೆಗಳಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು. ಪ್ರಯತ್ನವಿಲ್ಲದೆ ಫಲ ಅಪೇಕ್ಷಿಸುವುದೆಂದರೆ ಮೂರ್ಖತನವೇ ಸರಿ. ಹಣ್ಣಿನ ಮರದ ಬಳಿ ಹೋಗಿ ಹಣ್ಣಿಗೆ ಆಸೆ ಪಟ್ಟರೆ ಅದು ತಾನಾಗಿಯೇ ಬಂದು ಬಾಯಿಗೆ ಬೀಳಲಾರದು. ಅದರ ಬದಲಿ ಮರ ಹತ್ತಿ ಹಣ್ಣನ್ನು ಕೊಯ್ಯಲು ಶ್ರಮ ಪಡಬೇಕು. ಕಷ್ಟಪಟ್ಟು ಮರ ಹತ್ತಿದರೆ ಮಾತ್ರ ಸಿಹಿಯಾದ ಹಣ್ಣನ್ನು ಸವಿಯಬಹುದು. ಹೀಗೆ ಉತ್ತಮ ಫಲ ಪಡೆಯಲು ಅದಕ್ಕೆ ತಕ್ಕನಾದ ಶ್ರಮದ ಅಗತ್ಯವೂ ಇದೆ. ದೇವರ ಮೇಲೆ ಭಾರ ಹಾಕಿ ಸುಮ್ಮನೆ ಕೂರುವುದು